ಬಜೆಟ್ ಪ್ರಿಪರೇಷನ್ ಎಲ್ಲ ನಡೆದಿದೆ. ಬಟ್ ಯು ಕಮ್ ಸ್ಟ್ರೈಟ್ ಅಂಡ್ ನಿಮ್ಮೆಲ್ಲ ಇದನ್ನ ಸರಿ ಮಾಡ್ಕೊಳ್ತೀನಿ ಬರ್ರಿ. ಸರಿ ಹೇಳಿ. ಬಜೆಟ್ ಪ್ರಿಪರೇಷನ್ ನಡೆದಿದೆ, ಏನಾದ್ರು ಈ ಭಾಗಕ್ಕೆ ಏನಾದ್ರು ಕೊಡುಗೆಗಳು ಕೊಡುವಂಥದ್ದು ಏನಾದ್ರು ಸಲಹೆಗಳು? ಬಜೆಟ್ ಪ್ರಿಪರೇಷನ್ ನಡೆದಿದೆ. ಈ ಒಂದೊಂದು ಇಲಾಖೆಯವರು ಅವ್ರವ್ರಿಗೆ ಏನೇನು ಮಾಡಬೇಕು ಅನ್ನೋದನ್ನ ಬಜೆಟ್ ಅನ್ನ ತಂದು ಕೊಟ್ಟಿದ್ದಾರೆ. ಇನ್ನೊಂದು 6-7 ಇಲಾಖೆ ಇದೆ. ನಾಳೆ ದಿವಸನೇ ಸಿಎಂ ಮುಖ್ಯಮಂತ್ರಿಗಳು 7 ಇಲಾಖೆನೂ ಕರೆದಾರೆ. ಸಾರಿಗೆ, ಮುಜರಾಯಿ, ಪೌರಾಡಳಿತ ನಾಳಿದಾವಲ್ಲ. ಮಾಡಿದ ಮೇಲೆ ಮಧ್ಯಾಹ್ನ ಟ್ಯಾಕ್ಸ್ ಕಲೆಕ್ಷನ್ ಡಿಪಾರ್ಟ್ಮೆಂಟು ಕರೆದಾರೆ. ಅಂದರೆ ಎಕ್ಸೈಸು, ರೆವಿನ್ಯೂ, ಫೈನಾನ್ಸು, ಅಂದರೆ ಏನು ಮಾಡಬೇಕು ಅಂತ ಹೇಳಿ. ಇದಾದಮೇಲೆ ಫೈನಲ್ ಟಚಪ್ ಮಾಡ್ತೇವೆ. ಮಾಡುವಾಗ ಏನೇನು ಮಾಡಬೇಕು, ಯಾವ ಜಿಲ್ಲೆಯಲ್ಲಿ ಏನು ಮಾಡಬೇಕು ಅಂತ ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿದ್ದಾರೆ. ನಾವಿನ್ನೂ ಅದನ್ನು ಇದಕ್ಕೆ ಹೋಗಿಲ್ಲ ಡೀಟೇಲ್ಸ್ಗೆ. ಏನೇನು ಮಾಡಬೇಕು ಹಣಕಾಸು ಅಂತ ಕೂತು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಮಧ್ಯೆ ಈ ಸಲ ಆರ್ಥಿಕ ಸ್ವಲ್ಪ ಕುಂಠಿತ ಆಗ್ತದೆ, ಇಂಬ್ಯಾಲೆನ್ಸ್ ಆಗಿದೆ. ಅದನ್ನು ಸರಿಪಡಿಸೋಕೆ ಏನು ಮಾಡೋದು ನೋಡಿ. ಒಂದು ನಿಮಿಷ. ವೈ ಯು ಆರ್ ಯೂಸಿಂಗ್ ಕುಂಠಿತ ಆಗಿದೆ ಅಂತ ಯಾಕೆ ಯೂಸ್ ಮಾಡ್ತೀವಿ? ಕುಂಠಿತ ಆಗಿಲ್ಲ. ದಯವಿಟ್ಟು ಐ ಆಮ್ ಟೆಲಿಂಗ್ ಸೀರಿಯಸ್ಲಿ. ನಾನೀಗ ನಮ್ಮ ಅಧಿಕಾರಿಗಳಿಗೆ ಮಾತಾಡ್ತಾ ಇದ್ದೆ. ನೀವೆಷ್ಟು ಕೊಡ್ತಾ ಇದ್ದೀವಿ ನಾವು ಜನರಿಗೆ? 95,000 crores ಕೊಡ್ತಾ ಇದ್ದೀವಿ. ಈ ಎಲ್ಲ ಸಬ್ಸಿಡಿ ಸೇರಿಸ್ಕೊಂಡು ಎಷ್ಟು? 95,000 crores, ಇನ್ಕ್ಲೂಡಿಂಗ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಇದ್ರೆ 1 lakh crore. ಗೊತ್ತಾಯ್ತಾ? ಎಷ್ಟು ಜನಕ್ಕೆ? 6,90,00,000 ಜನರಿಗೆ ನಾವು ಸುಮಾರು 1 ಲಕ್ಷ ಕೋಟಿ ಅಂತ ಇಟ್ಕೊಳ್ಳಿ. ರೌಂಡ್ ಆಫ್. ನಮ್ಮ ನೌಕರಸ್ಥರು ಎಷ್ಟಿದ್ದಾರೆ? 7,10,000. 7,10,000 ಜನರಿಗೆ ಸ್ಯಾಲ್ರಿ ಎಷ್ಟಿದೆ, ಪೆನ್ಷನ್ ಎಷ್ಟಿದೆ, ಎರಡೂ ಸೇರಿದ್ರೆ 96,000 crores ಇದೆ ಎಕ್ಸಾಕ್ಟ್ಲಿ. ಮತ್ತು ನಾವು 7,10,000 ನೌಕರಸ್ಥರಿಗೆ 96,000 ಕೋಟಿ ಕೊಡುವಾಗ ಜನರಿಗೆ ತಪ್ಪೇನಿದೆ? ಕೊಟ್ಟರೆ 7 ಕೋಟಿ ಜನಗಳ ಬಗ್ಗೆನೂ ಯೋಚನೆ ಮಾಡಬೇಕಲ್ಲ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಏನು ಮತ್ತು ನಮ್ಮ ಪಕ್ಷ ಏನು ತೀರ್ಮಾನ ಮಾಡಿದೆ, ಇದು ಯಾವುದು ತಪ್ಪಿಲ್ಲ. ಬಡವರಿಗೆ ಆಹಾರಧಾನ್ಯ ಕೊಡೋದಿರ್ಬೋದು, ಯುವಕರಿಗೆ ನಿರುದ್ಯೋಗ ಭತ್ಯೆ ಕೊಡೋದಿರ್ಬೋದು, ಲೈಟ್ ಕೊಡೋದಿರ್ಬೋದು, ಎವ್ರಿಥಿಂಗ್ ಈಸ್ ಗುಡ್ ಫಾರ್ ದ ಪೀಪಲ್. ವಿ ಹ್ಯಾವ್ ಟು ಡೂ ಇಟ್. ವೆಲ್ಫೇರ್ ಸ್ಟೇಟ್, ವಿ ಆರ್ ಇನ್ ಎ ವೆಲ್ಫೇರ್ ಸ್ಟೇಟ್. ಅದಕ್ಕೆ ಯಾವುದೇ ಟೀಕೆ ಟಿಪ್ಪಣಿಗೆ ನಾವು ಹೆದರೋದಿಲ್ಲ. ಹಣಕಾಸಿನ ಕೊರತೆ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಸರ್ಕಾರ ಜನರ ಪರವಾದ ಸರ್ಕಾರ. ಅದಕ್ಕೆ ನಾವು ಇದನ್ನು ಕಂಟಿನ್ಯೂ ಮಾಡ್ತೇವೆ. ಇದು ಯಾರೂ ನಿಲ್ಲಿಸ್ಲಿಕ್ಕೆ ಆಗಲ್ಲ. ಇದನ್ನು